ಕಪ್ಪು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಅಕ್ಕಿ ನೆನೆಸಿದೆ, ಹಾಫ್ ಆನ್ ಅವರ್. ಇವಾಗ ಇದರೊಳಗೆ ಸ್ವಲ್ಪ ಸಾಲ್ಟ್, 1 ತುಂಡು ಶುಂಠಿ, 1 ಗ್ರೀನ್ ಚಿಲ್ಲಿ, 2 ಬೆಳ್ಳುಳ್ಳಿ, ಇದನ್ನು ಗ್ರೈಂಡ್ ಮಾಡೋಣ. ಇವಾಗ ಆಗಿದೆ. ಇದು ಬೌಲಲ್ಲಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಿಟ್ಟು ಇವಾಗ ವಡೆ ಹಾಕಿ ಚೆನ್ನಾಗಿ ಬರ್ತೈತೆ. ಸ್ವಲ್ಪ ಕ್ಲೀನಾಗಿ ಬ್ರೌನ್ ಆಗಲಿ. ವಡೆ ರೆಡಿಯಾಗಿದೆ. ಇವಾಗ ಎಣ್ಣೆಯಿಂದ ಎತ್ತಿ ಈ ನೀರೊಳಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಹಾಕಿದ್ದೀನಿ. ಈ ಜೀರಿಗೆ ಪುಡಿ ನೀರೊಳಗೆ ಇದನ್ನು ವಡೆನ ಹಾಕೋಣ. ಈ ನೀರಲ್ಲಿ 5 ನಿಮಿಷ ಬಿಡೋಣ. ಆಮೇಲೆ ಎತ್ತಿ ಮೊಸರೊಳಗೆ ಹಾಕೋಣ. ಜೀರಿಗೆ ನೀರಿಂದ ಇದನ್ನು ವಡೆ ಎಲ್ಲ ಹಿಂಡಿ ಎತ್ತಿದ್ದೀನಿ. ಇವಾಗ ಬೌಲಲ್ಲಿ ಅರ್ಧ ಲೀಟ್ರ್ ಮೊಸರನ್ನ ನಾನು ಹಾಕ್ತಾಯಿದ್ದೀನಿ. ಜಾಸ್ತಿ ಮಾಡಿದರೆ ಜಾಸ್ತಿ ಬೇಕಾಗುತ್ತೆ. ನಾನು ಅರ್ಧ ಲೀಟ್ರಿಗೆ ಆಗುವಷ್ಟೇ ವಡೆ ಮಾಡಿದ್ದೀನಿ. ಇದಕ್ಕಿವಾಗ ಬ್ಲ್ಯಾಕ್ ಸಾಲ್ಟೇ ಹಾಕಬೇಕು. ಇವಾಗ ಇದಕ್ಕೆ 3 ಟೇಬಲ್ ಸ್ಪೂನು ಶುಗರು. ಚೆನ್ನಾಗಿ ಶುಗರ್ ಹಾಕಿದ್ಮೇಲೆ ಇದನ್ನು ಬೀಟ್ ಮಾಡ್ಕೋಬೇಕು. ಇದಾಗಿದೆ ಫ್ರೆಂಡ್ಸ್. ಇವಾಗ ಇದರೊಳಗೆ ನಾವು ನೀರೇನು ಹಾಕೋದು ಬೇಡ, ಆ ರೀತಿನೇ ಇರಲಿ. ಇವಾಗ ಜೀರಿಗೆ ನೀರಿಂದ ತೆಗೆದಿರೋ ಅಂಥ ವಡೆಗಳನ್ನು ಇದರಲ್ಲಿ ಹಾಕೋಣ. ಇವಾಗ ಜೀರಿಗೆ ಪುಡಿ, ಆದ ನಂತರ ಇದು ಸಿಹಿ ಚಟ್ನಿ. ಇದನ್ನು ನಾನು ಇನ್ನೊಂದು ಸತಿ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಮೇಲೆ ಹಾಕಿದೆ. ಇವಾಗ ಡೆಕೋರೇಷನ್ಗೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೆ ನಾನು, ಅದನ್ನು. ನಮ್ಮದು ದಹಿ ವಡೆ ರೆಡಿ ಇದೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೆ ತಿನ್ನಬೇಕು. ಕೋಲ್ಡ್ ಆಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬನ್ನಿ.